ಮಗಳೇ, ನಿನಗಿರೋ ಧೈರ್ಯ ನನಗಿಲ್ಲ ಕಣಮ್ಮ. ಶ್ರುತಿ, ನಾನು ನಿನ್ಗೆ ಅನ್ಯಾಯ ಮಾಡ್ಬಿಟ್ಟಮ್ಮ, ಅನ್ಯಾಯ ಮಾಡ್ಬಿಟ್ಟೆ. ನನ್ನ ಕೈಯಾರೆ ನಾನು ನಿನಗೆ ಕೊಲೆ ಮಾಡ್ಬಿಟ್ಟಮ್ಮ, ಕೊಲೆ ಮಾಡಿಬಿಟ್ಟೆ. ಅಪ್ಪ, ಇದರಲ್ಲಿ ನಿಮ್ ತಪ್ಪೇನಿದೆಯಪ್ಪ? ಎಲ್ಲ ತಪ್ಪು ಅಗಾಧವಾಗಿದೆ ಕಣೋ. ಮುಕ್ಕಾಗಿ ಅನ್ನುತ್ತಿದ್ದ ನನ್ನ ಮಗಳ ಬಾಳಲ್ಲಿ ಆಸೆ ಎಂಬ ಬಿಸಿಲು ಕುದುರೆ ಏರಿಸಿ ಅದು ಗುರಿ ಮುಟ್ಟುವಾಗ ನೆಲಕ್ಕೆ ತಳ್ಳಿ ಪ್ರಾಣ ತೆಗೆಯ ಕೆಲಸ ಮಾಡಿಬಿಟ್ಟಪ್ಪ. ಅಪ್ಪ, ನೀವೇ ಈಗ ಧೈರ್ಯಗೆಟ್ಟರೆ ನಮ್ಮ ಗತಿ ಏನಪ್ಪ? ಆ ದೇವರಿದ್ದಾನೆ, ಸುಮ್ಮನಿರಪ್ಪ, ಸುಮ್ಮನಿರು. ನಿನ್ನಂತ ಬಂಗಾರದಂತ ಮಗನಿರುವಾಗ ಅದನ್ನು ಎಷ್ಟೇ ಕಷ್ಟ ಬಂದ್ರು ಧೈರ್ಯದಿಂದ ಅಪ್ಪ, ಪೇಟೆಯಿಂದ ಹೆಣ್ಣಿನ ಮದುವೆ ವಿಷಯ ಮಾತಾಡಕ್ ಬರ್ತಾರಂತಪ್ಪ. ಹೌದು ಕಣ ಸತೀಶ, ಬರ್ತಾರಂತಪ್ಪ. ಶ್ರುತಿ, ಹೊರಗಡೆ ಹೋಗಿ ಕಾಫಿ ತಗೊಂಡು ಬರೋದಮ್ಮ. ಹೊರಗಡೆ ಹೋಗಿ ನಿನ್ ತಾಯಿನ ಕರಿಯಮ್ಮ. ಹೌದಪ್ಪ, ಅಮ್ಮ ಈಗಿನ ಸ್ಥಿತಿಯಲ್ಲಿ ಬರ್ದೇ ಇರುವುದೇ ವಾಸಿ ಎನ್ನಿಸ್ತದಪ್ಪ. ಸತೀಶ, ಯಾಕೆ ಬಂದ್ರೇನು ಬರ್ದೇ ಇದ್ರೇನು ನಡೆಯೋ ಮದ್ವೆ ನಡೆದೇ ನಡೀತದೆ ಕಣಪ್ಪ. ಶ್ರುತಿ, ಅವ್ರು ಬಂದಂಗಾಯ್ತು, ಹೊರಗಡೆ ಹೋಗಿ ಕಾಫಿ ರೆಡಿ ಮಾಡಮ್ಮ. ಇವರು ನಮ್ಮ ಮಾವ. ನಮಸ್ಕಾರ ಸಾಕು. ಗೊತ್ತು ಕಣಪ್ಪ, ಇವರೇ ನಿನ್ನ ಮುಂದಿನ ಮಾವ ಅಂತ. ಸಾವುಕಾರ್ರೆ, ಇವಳು ನನ್ನ ಮಗಳು, ಹೆಸರು ಶ್ರುತಿ ಅಂತ ಸಾವುಕಾರ್ರೆ. ಸಂತೋಷ, ತುಂಬಾ ಸಂತೋಷ. ರಮಣರೇ, ನೇರವಾಗಿ ವಿಚಾರಕ್ಕೆ ಬರೋಣವೇ? ಸಾವುಕಾರ್ರೆ, ಮದುವೆ ವಿಷಯ ತಾನೇ, ಮಾತನಾಡಿ ಸಾವುಕಾರ್ರೆ. ಮತ್ತೆ ನಿಮ್ ಶ್ರೀಮತಿಯವ್ರನ್ನ ಕರೆದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಸರ್, ನಮ್ಮ ತಾಯಿ ಹುಷಾರಿಲ್ಲ, ಮದುವೆ ವಿಷಯದಾನೆ ಮಾತನಾಡಿ ನಮ್ಮ ತಂದೆ ಜೊತೆ. ಸಂತೋಷ. ನೋಡಿ ರಮಣರೇ, ನಿಮ್ ಹುಡುಗ ನಮ್ ಸಂಗೀತವನ್ನ ಪ್ರೀತಿಸಿದ್ದಾನೆ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಸಾವುಕಾರ್ರೆ, ಯಾಕೆ ನಿಮ್ಮ ಹುಡುಗಿ ನಮ್ಮ ಹುಡುಗನ್ನ ಒಪ್ಕೊಂಡಿಲ್ವೇನು? ಬಹಳ ಚೆನ್ನಾಗಿ ಮಾತಾಡ್ತೀವಿ ಕಣಯ್ಯ. ಅವಳು ಇಷ್ಟಪಟ್ಟಿದ್ದಾಳೆ, ಇವನು ಇಷ್ಟಪಟ್ಟಿದ್ದಾನೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಸಾವುಕಾರ್ರೆ, ಅವ್ರು ಹೇಳಿದ ಮೇಲೆ ಇದ್ರಲ್ಲಿ ನಂದೇನಿದೆ, ಎಲ್ಲ ನೀವ್ ಹೇಳ್ದಂತ ನಡೀಲಿ. ಸಂತೋಷ, ಸಂತೋಷ ರಮಣ್ಣ. ನನಗಿರೋಳು ಒಬ್ಬಳೆ ತಂಗಿ, ಈ ಮದುವೆನ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಕ್ಷಮಿಸಿ ಸಾವುಕಾರ್ರೆ, ನೀವು ಶ್ರೀಮಂತ ಜನ. ಯಾಕೆಂದ್ರೆ ನಾ ಈ ಮದುವೆನ ನಮ್ಮನೇಲಿ ನಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸಾವುಕಾರ್ರೆ. ಯಾಕೆಂದ್ರೆ ಸಂತೋಷ, ಯಾಕೆ ಅಂತ ಕೇಳ್ಬೋದೆ? ಯಾಕೆಂದ್ರೆ ನಾನು ನನ್ನ ಅತ್ತೆಗೆ ಮಾತು ಎಷ್ಟೇ ಕಷ್ಟ ಬಂದ್ರು ಸಂತೋಷದ ಮದುವೆನ ನಾವೇ ಮಾಡ್ತೀವಿ ಅಂತ. ಆ ಮಾತನ್ನ ಉಳಿಸ್ಕೋಬೇಕಾದ್ದು ನಮ್ದು ಕರ್ತವ್ಯ ಸಾವುಕಾರ. ಸ್ವಾಮಿ, ಯಾಕೆಂದ್ರೆ ನಮ್ದು ನಾಲ್ಗೆ ಸ್ವಾಮಿ, ಒಂದನ್ನು ಮಾತಾಡಿ ಇನ್ನೊಂದು ಮಾತಾಡಲ್ಲ ಸಾವುಕಾರ್ರೆ. ನಾನು ಯಾಕೆ
ಮಾತಾಡ್ತೀನಿ ಅಂತಂದ್ರೆ ಬಹಳ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಲಾಯರ್ ಬರ್ತಾರೆ, ಜಡ್ಜ್ ಬರ್ತಾರೆ, ಮಿನಿಸ್ಟರ್ಗಳು ಕೂಡ ಬರ್ತಾರೆ, ಮತ್ತು ನಮ್ಮ ಎಕ್ಸ್ಮಲಿಗೆರೆ ರಾಮಕೃಷ್ಣವರು ಬರ್ತಾರೆ, ಕೂಡ ಬರ್ತಾರೆ, ಮತ್ತು ನಮ್ಮ ಕೇವಲ ಪ್ರಕಾಶರು ಕೂಡ ಬರ್ತಾರೆ. ಅದಕ್ಕೆ ಮಾತಾಡ್ತಾ ಇದ್ದೀನಿ ಕಣಯ್ಯ. ಆ ಮಟ್ಟಕ್ಕೆ ಈ ಮದುವೆನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಾವ್ಕಾರ್ರೆ, ನಾವು ನಿಮ್ಮ ಶ್ರೀಮಂತರಾಗ್ತಾ ಇದ್ರು. ಈ ಭೂಮಿ ತಾಯಿಗೆ ನಾವು ನಂಬಿ ಬದುಕ್ತಾರೋ ರೈತರ ಮಕ್ಕಳು. ಒಂದ 4 ಜನಕ್ಕೆ ಹೊಟ್ಟೆ ತುಂಬಾ ಅನ್ನ ಬಸತಿಯನ್ನ ಭೂಮಿ ತಾಯಿ ನಮ್ಮ ಕೊಡ್ತಾರೆ ಕಣ್ರಿ. ಸತೀಶ, ದೊಡ್ಡವ್ರು ಮಾತನಾಡುವಾಗ ಮಧ್ಯ ಮಾತನಾಡ್ಬೇಕು ಅಂತ ನಿಮ್ಗೆ ಹೆಸರನ್ನ ಹೇಳಿರೋದು. ಮಾತಾಡ್ದೆ ಬಿಡಯ್ಯ, ಅವ್ನು ಮಾತಾಡ್ತಾನೆ, ನಾನು ನೀವು ಮಾತಾಡೋಕ್ಕಾಗುತ್ತಾ? ಬಿಸಿ ರಕ್ತ ಮಾತಾಡ್ತಾನೆ, ಮಾತಾಡಿ ಬಿಡಯ್ಯ. ನೋಡಿ ಸ್ವಾಮಿ, ನಿಮ್ಮ ಶ್ರೀಮಂತಿಕೆಗೆ ತಕ್ಕಾಗಿ ನಾವು ಮದುವೆ ಮಾಡ್ಕೊಳಕ್ ಆಗಲಿಲ್ಲ ಅಂದ್ರೂ ನಮ್ಮ ಅಂತಸ್ತು ತಕ್ಕಾಗಿ ನಾವು ಮದುವೆ ಮಾಡ್ಕೊಡ್ತೀವಿ ಸಾವ್ಕಾರ್ರೆ. ಇದೇನ ಕೊನೆ ಮಾತು ಸಾವ್ಕಾರ್ರೆ. ಸಂತೋಷ್ ಸರ್, ಅದು ನಮ್ಮಮ್ಮನ ಆಸೆ ಕೂಡ. ಮದುವೆನ ಇವರೇ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಇವರೇ ಮಾಡ್ಕೊಂಡಿದ್ರಿ ಸರ್. ಆಗ್ಲಯ್ಯ, ಇಷ್ಟೆಲ್ಲ ಇದ್ಮೇಲೆ ಒಂದೇನಿದೆ, ಆದ್ರೆ ಒಂದು ಮಾತು, ಮದುವೆ ಮನೆಯಲ್ಲಿ ಹೆಣ್ಣಿನ ಕಡೆಯವರು ಹಂಗಂದ್ರು ಹಿಂಗಂದ್ರು ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ. ಸ್ವಾಮಿ ಸಾವ್ಕಾರ್ರೆ, ನಾವು ಬಡವರು ಸ್ವಾಮಿ. ನೀವೇನೇ ಅಂದ್ರು ಕೇಳ್ಬೇಕಾದ ಧರ್ಮ ನಮ್ದು. ಯಾಕೆ ಅಂದ್ರೆ ನಿಮ್ಮ ಹುಡುಗಿನ ನನ್ನ ಮನೆಗೆ ತರ್ತಾ ಇಲ್ಲ ಸಾವ್ಕಾರ್ರೆ, ನಮ್ಮ ಹುಡುಗನ ನಿಮ್ಮ ಮನೆಗೆ ಕೊಡ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಮಾತಾಡ್ತಿ ಕಣಯ್ಯ. ಸರಿ, ನಾನು ಬರ್ಲ ರಮಣ್ಣ. ಆಯ್ತು ಸಾವ್ಕಾರ್ರೆ, ಹೋಗಿ ಬನ್ನಿ. ಸಂತೋಷ, ಅವ್ರು ಕರೀತಾ ಇಲ್ಲ ಕಣಪ್ಪ, ಆಜ್ಞೆ ಮಾಡ್ತಾ ಇದ್ದಾರೆ. ಹೋಗು ಹೋಗು. ಅಪ್ಪ, ಇವ್ರನ್ನ ನೋಡ್ತಾ ಇದ್ರೆ ರೋಸ ಉಕ್ಕಿ ಬರುತ್ತಪ್ಪ, ಉಕ್ಕಿ ಬರುತ್ತೆ. ಸತೀಶ, ಬಡವನ ಕೋಪ ದವಡೆಗೆ ಮೂಲ ಅಂದಂಗೆ ಅವ್ರ ಕೋಪ ನಮ್ಮನ್ನೇನೋ ಮಾಡುತ್ತೆ. ಮದುವೆಗೇನೋ ಒಪ್ಕೊಂಡ್ರಿ, ನಮ್ಮ ಹತ್ರ ಇರೋ ದುಡ್ಡು ಸಾಕಾಗುತ್ತೇನಪ್ಪ? ಸತೀಶ, ಸಾಕಾಗ್ದರೆ ಇದ್ದೇ ಇದೆಯಲ್ಲೋ ಬಡ್ಡಿ ಬಸವಪ್ಪನ ಮನೆ. ಸಾಲ ತರುವುದು ಮದುವೆ ಮಾಡುದು ಕಣೋ. ಇವತ್ತು ಸಾಲನ ಅವರು ಕೊಡ್ತಾರೆ, ನಾವು ತಗೊಳ್ತೀವಿ. ಹಾಗೆ ಇದನ್ನು ತೀರಿಸುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಈ ಮನೆಯ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತದಪ್ಪ, ಬೀದಿ ಪಾಲಾಗುತ್ತದೆ. ಇದನ್ನ ನಾನು ನಿಮ್ಗೆ ಹೇಳಕ್ ಹೋದ್ರೆ ನಿಷ್ಠುರ, ಇದ್ರ ಮೇಲೆ ನಿಮ್ಮಿಷ್ಟ. ಅಪ್ಪ, ನನಗೂ ಕಿವಿ ಕೇಳಿಸುತ್ತೆ, ಮೆತ್ತಕ್ ಹೋಗು. ಏನೋ ಮಾಡ್ತಿದ್ದೆ ಇಷ್ಟೊತ್ತು. ಈ ಊರ್ನಲ್ಲಿ ನಾನ್ ಮಾಡೋದಕ್ಕೆ ನೀವೇನ್ ಉಳಿಸಿದೀರಾ? ಅಪ್ಪ ಮಗ ಸೇರ್ಕೊಂಡು ಮಾಡ್ಬಾರ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಿರಲ್ಲ. ಅಯ್ಯೋ ಮೂಡೇರೆ, ನಾ ಉಳ್ತಾಯ ಮಾಡಿ ಹಣ ಸಂಪಾದನೆ ಮಾಡೋದು ತಪ್ಪಲ? ನೀನ್ ಮಾಡೋ ಮನೆಯ ಕೆಲ್ಸಕ್ಕೆ ನನ್ನನ್ ಮಾತ್ರ ನೆಪ ಮಾಡ್ಬೇಡ ಕಣಪ್ಪ. ಯಾವಾಗ ನೋಡು ಹಣ ಹಣ ಅಂತ ಸಾಯ್ತಲ್ಲ. ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗಿ ಹಣನ. ಹಣ ಸಂಪಾದನೆ ಮಾಡೋ ತಪ್ಪಲ? ಹಣ ಸಂಪಾದನೆ ಮಾಡಬಾರ್ದು ಅಂತಲ್ಲಪ್ಪ, ಹಣ ಸಂಪಾದನೆ ಮಾಡ್ಬೇಕು. ಅದು ನ್ಯಾಯವಾಗಿ ಧರ್ಮವಾಗಿ ನಿಮ್ ತರ ಅನ್ಯಾಯದಿಂದಲ್ಲ.
ಅವನ ಮಕ್ಕಳೆಲ್ಲ ಕಾಲು ಹಿಡ್ಕೊಂಡ್ರು. ಅದಕ್ಕೆ ನೀನು ಕಾರ್ಗೆ ನೀರಾಗೋದಾ? ಡ್ಯಾಡಿ, ಇವನು ಅವಿನಾಶ. ಈ ಅವಿನಾಶ ಕಂಡು ಬಿಟ್ಟ ಅಂದ್ರೆ ಕರಾಳ ಕಕ್ಕತ್ತಿನಲ್ಲೂ ಕಾಡ್ಗಿಚ್ಚು ಮುಗಿಲು ಮುಟ್ಟುತ್ತೆ. ಹೆಜ್ಜೆ ಹಾಕುತ್ತ ಅವನ ನಾಶವಾಗಲೇಬೇಕು ಡ್ಯಾಡಿ. ಇವನ್ ಬಾಯಿ ಮೊಣ್ಣಾಕ, ಇವನ್ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಇಡೀ ಊರಿಗೆ ಗೊತ್ತು ಬಾಯಿ ಬಿಟ್ಟು ಬೇರೆ ಹೇಳ್ತಾನೆ. ಹಾಗಾದ್ರೆ ಏನಪ್ಪ ಮಾಡ್ರೆ? ಅವನ ಇರ್ತೀನ ತಾಲಿನ ತಿಕ್ಕೊಂಡು ಬಂದೆ. ನೀನು ಕರ ಮಗ ಅಂದ್ರೆ ಇವರು ಅವ್ರೆ. ಯಾಕೆ ಆನೆ ಹೊಟ್ಟೆ ಸೂರಂಗಿ ಹೊಟ್ಟೆ ಉಟ್ಬಿಟ್ಟ? ಹೀಗೆ ಕಂಡೋರ್ ತಾಲಿ ಕೇಳಿಸುತ್ತೆ ಅಲ್ವಾ? ನಿನ್ ಕೈ ತಾಲಿ ಕಟ್ಟಿಸ್ಕೊಂಡು ನಮ್ಮವನ್ನ ಬೇಗ ದೇವ್ರು ಕಿತ್ಕೊಂಡ್ಬಿಟ್ಟ. ಹೀಗೆ ಕಂಡೋರ್ ತಾಲಿ ಕೇಳಿಸ್ತಾ ಇದ್ರೆ ಇನ್ನು ಏನೇನ್ ಕಿತ್ಕೊತಾನೋ ದೇವ್ರಿಗೆ ಗೊತ್ತು. ಪುಟ್ಟ ಬಾಯ ಪುಟ್ಟ ಅಪ್ರಯೋಜಕ. ನೋಡು ಅವಿನಾಶ, ನೀನ್ ಮಾತ್ರ ಇವನ್ ತರ ಆಗ್ಬಿಡಕ್ರ. ನಮಸ್ಕಾರ ಸಾವುಕಾರ ಬಸವಪ್ಪನವ್ರ. ಓಹೋ, ರಾಮಣ್ಣವ್ರು ನಮ್ಮ ಮನೆಗಂತ ಪಾಲ ಬೆಳೆಸ್ಬಿಟ್ಟಿದ್ರಿ. ನಮ್ಮ ಮನೆ ಪಾವನವಾಯ್ತು. ಬನ್ನಿ ಈ ಕಡೆ. ಅಂದಾಗೆ ಹತ್ತು ಕೊಡಕ್ ಬಂದು ಬಡ್ಡಿ ಕೊಡಕ್ ಬಂದು ಬಾಯಿ ಮಣ್ಣಾಕ. ಅಲ್ಲ ಕಣ್ರೆ, ಮನೆಗ್ ಬಂದವ್ರಿಗೆ ಕಾಫಿ ಕುಡೀರಿ, ತಿಂಡಿ ತಿನ್ನೋದು ವಾಡಿಕೆ. ನಮ್ಮಪ್ಪನ ಹತ್ರ ಅದೇ ಇಲ್ವೇ ಇಲ್ಲ. ಬಡ್ಡಿ ತಂದ್ರ ಹಸು ತಂದ್ರ, ಹಸು ತಂದ್ರ ಬಡ್ಡಿ ತಂದ್ರ. ದುಡ್ಡು ಅಂದ್ರೆ ನಾನ್ ಹೇಳ್ಬೇಕಾದ್ರೆ ಕೊಡ್ತಾನ್ರಿ ನಮ್ಮಪ್ಪ. ಸ್ವಾಮಿ ಬಸವಪ್ಪನವ್ರೆ, ನಾನು ಅವೆರಡಕ್ಕೂ ಬಂದಿಲ್ಲ ಸ್ವಾಮಿ. ಮುಖ್ಯವಾಗಿ ನಂದೊಂದು ವಿಷಯ ಇತ್ತು, ಅದನ್ನ ಕೇಳ್ಕೊಂಡು ಹೋಗು ಅಂತ ಬಂದಿದ್ದೀನಿ ಸ್ವಾಮಿ. ಅದೇನಯ್ಯ ವಿಷಯ? ಅಲ್ಲ ಕಣ್ರಮಣ್ಣ, ನೀ ಸಂತೋಷನ ಓದಿಸ್ಕೆ ಅಂತ ತುಂಬಾ ಸಾಲ ಮಾಡಿದೀಯ. ಅದ ತೀರ್ಸೋವಾಗ ಹೇಳ್ತೇ ಇದ್ದೇನೆ ನಿಂಗೆ. ಅದೆಲ್ಲ ಇರ್ಲಿ ಬಿಡು. ಹೆಂಗಿರು ಗದ್ದೆ ಎಲ್ಲ ಆಧಾರ ಮಾಡಿದೀಯ. ಈಗ ಬಂದ್ ವಿಚಾರ ಏನ್ ಹೇಳಯ್ಯ? ಬಸವಪ್ಪನವ್ರೆ, ನಮ್ ಸಂತೋಷದ ಮದುವೆ ಫಿಕ್ಸ್ ಆಗಿದೆ. ಹೆಣ್ಣು ಕಡೆಯವರು ಭಾರಿ ಶ್ರೀಮಂತರು. ಅವ್ರ ಅಂತಸ್ತಿನ ತಕ್ಕಾಗಿ ನಾನು ಮದುವೆ ಮಾಡ್ಕೊಡ್ಬೇಕು ಸ್ವಾಮಿ. ಆದ್ರಿಂದ ನಿಮ್ಮ ಹತ್ರ ಸ್ವಲ್ಪ ಹಣ ನಾ ಸಾಲ ಕೇಳುವ ಅಂತ ಬಂದಿದ್ದೀನಿ ಬಸವಪ್ಪನವ್ರೆ. ಛೇ ರಮಣ್ಣ, ಬರೋದ್ ಬಂದೆ. ಇನ್ನೊಂದು ಗಳಿಗೆ ಮುಂಚಿನ ಬರಕಿಲ್ವೇ? ಅಲ್ಲ ರಮಣ್ಣ, ದುಡ್ಡೇ ಇತ್ತು ಕಣಯ್ಯ. ಆದ್ರೆ ನಮ್ ಭೋಜನವರಲ್ಲ, ಅವನು ಎತ್ಕೊಂಡು ತರ್ಬೇಕು ಅಂತ ಈಸ್ಕೊಂಡದ ಕಣಯ್ಯ. ಹಾಗಾದ್ರೆ ಹಂಗನ್ಬೇಡಿ ಸ್ವಾಮಿ, ಏನಾದ್ರೂ ಮಾಡಿ ನನ್ಗೆ ಹಣ ಸಹ ಸಾಲ ಕೊಡಿ ಸ್ವಾಮಿ. ಈ ಸಾರಿ ಬರೋ ಬೆಳೆನಲ್ಲಿ ನಿಮ್ಮ ಹಣನ ತಂದು ವಾಪಸ್ ಕೊಡ್ತೀನಿ ಬಸವಪ್ಪನವ್ರೆ. ಇಲ್ಲ ರಮಣ್ಣ, ಯಾವ್ದು ಇಲ್ಲ ಕಣಯ್ಯ. ಊರಲ್ಲಿ ಸಾಲ ಕೊಡೋದು ಕಮ್ಮಿಯೇ. ಪಟೇಲು ಮಂಜಾನ ಕೊಡ್ತಾನೆ, ಮೇಷ್ಟು ಕೊಡ್ತಾರೆ ಹೋಗ್ರಿ. ಅದು ಅಲ್ಲದೆ ಶ್ರೀಶಕ್ತಿ ಅಂತ ಒಂದು ಊರು ತುಂಬಾ ಮಾಡ್ತಾವ್ರೆ. ಯಾರು ಕೇಳಿದ್ರು ಕೊಡ್ತಾರೆ ಹೋಗ್ರಿ. ಹಾಗಾದ್ರೆ ಅಷ್ಟೇನೆ ಬಸವಪ್ಪನವ್ರೆ? ಅಷ್ಟೇ ರಮಣ. ಹಾಗಾದ್ರೆ ನಾನು ಹಿಂಗ್ ಬರ್ತೀನಿ ಬಸವಪ್ಪನವ್ರೆ. ಓ ಬಾ ರಮಣ. ರಾಮಣ್ಣವ್ರೆ, ಏನಿತ್ತು ಸ್ವಲ್ಪ ನಿಂತ್ಕೊಳ್ಳಿ. ಅದೇನು ಹೇಳಿರ್ತೀವ್ರೆ? ದೇವ್ರು ಕೊಟ್ಟು ಪೂಜಾರಿ ಕಲಿ ಅನ್ನೋ ಹಾಗೆ ನಮ್ಮಪ್ಪನ್ ಕೊಟ್ಟು ನನಗ್ ಗೊತ್ತು. ನಮ್ಮಪ್ಪ ಸುಮ್ನೆ ಸಾಲ ಕೇಳಿದ್ರೆ ಕೊಡೋದಿಲ್ಲ ರೀ. ಸುಮ್ನೆ ಅರಿಕತೆ ಮಾಡ್ತಾನೆ ಇರ್ತಾನೆ. ಓಯ್ ಗದ್ದೆನೋ ಹೊಲನೋ ಆಧಾರ ಮಾಡ್ತೀನಿ ಅನ್ನೆ. ಆಗ ನಮ್ಮಪ್ಪ ದುಡ್ಡ ಚಕ 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 ಅಂತ ಎಣಿಸ್ತಾನೆ. ಹಂಗೆ ಆಗ್ಲಿ ತಿಪ್ಪಿದವ್ರೆ, ಹಾಗೇನೆ ಕೇಳ್ತೀನಿ ಸ್ವಾಮಿ. ಬಸವಪ್ಪನವ್ರೆ, ನೀವು ಹಣನ ನನಗೆ ಸುಮ್ಮನೆ ಕೊಡ್ಬೇಡಿ. ಆ ಮುತ್ತಿಕೆರೆ ಗದ್ದೆ ಬಳಿಂದ 1 ಎಕರೆ ಗದ್ದೆನ ನಿಮ್ಮ ಹೆಸರಿಗೆ ಆಧಾರ ಮಾಡ್ಕೊಡ್ತೀನಿ ಸ್ವಾಮಿ. ನಮ್ಗೆ ಸಾಲ ಕೊಡಿ. ಇನ್ನು 6 ತಿಂಗಳು ಬರೋ ಬೆಳೆಯಲ್ಲಿ ನಿಮ್ಮ ಹಣನ ವಾಪಸ್ ಕೊಡ್ತೀನಿ ಬಸವಪ್ಪನವ್ರೆ. ಇಲ್ಲ ರಮಣ್ಣ, ಕೊಡ್ತಿರ್ಲಿಲ್ವಾ? ಡ್ಯಾಡಿ, ನನ್ನ ಹತ್ರ ಸಿದ್ದಣ್ಣ ಕೊಟ್ಟು 2 ಲಕ್ಷ ರೂಪಾಯಿ ನಂತವನಿದೆ. ಪಾಪ ರಾಮಣ್ಣ ಹಣಕ್ಕೆ ಪೇಚಾಡ್ತಾವನೆ, ಇದ್ದೇ ಕೊಡಿ. ಹೌದಲ್ವಾ? ನಾ ಮರ್ತೇ ಬಿಡಿದೆ ನೋಡು. ಇವ್ರ ಮನೆ ಹಾಳಾಗ ಎಷ್ಟೇ ಇರ್ಲಿಲ್ವಂತೆ. ಹೊಲ ಆಧಾರ ಮಾಡ್ತೀನಿ ಅಂದ ತಕ್ಷಣ ಜ್ಞಾಪ ಬಂದ್ಬಿಡ್ತಂತೆ. ಈ ಜಾತಿ ನನ್ ಮಗ ದುಡ್ಡು ಅಂದ್ರೆ ಅಮಾದಿ ಬೇಕಾದ್ರೂ ತಿನ್ಬಿಡ್ತಾನ್ರಿ ನಮ್ಮಪ್ಪ. ರಾಮಣ್ಣ, ಹಣ ಏನೋ ಕೊಡ್ತೀವಿ,
ಹೋಯ್ ಇನ್ನು 6 ತಿಂಗಳು ವಾಪಸ್ ಕೊಡ್ಬೇಕು. ನೋಡೋ ರಾಮಣ್ಣ, ಹಂಗೆ ಆಗ್ಲಿ ಸ್ವಾಮಿ. ಈ ಸಾರಿ ಬರೋ ಬೆಳೆಯಲ್ಲಿ ನಿಮ್ಮಷ್ಟು ಬಡ್ಡಿಯನ್ನೇ ತಂದು ತೀರ್ಸ್ಬಿಡ್ತೀನಿ ಬಸ್ ಅವಿನಾಶ್ ಅವರೇ. ನೋಡು ರಾಮಣ್ಣ, ನಿನ್ ಮೇಲೆ ನನ್ ನಂಬಿಕೆ ಐತೆ ಕಣಯ್ಯ. ಆದ್ರೆ ನನ್ ಮಗನ್ ನಂಬಿಕೆಗೋಸ್ಕರ ನಾಳೆ ಕಚೇರಿ ಹತ್ರ ಬಂದೆ ಒಂದ್ ಎಬ್ಬೆಟ್ ಹಾಕ್ಬಿಟ್ಟು ಹೋಗಯ್ಯ ಇಲ್ಲಿ ಆಗಲೇ ಒಂದ್ ಪೇಪರ್ಗೆ ಒಂದ್ ಸೈನ್ ಹಾಕಯ್ಯ. ನೋ ತಿರ್ತಿ. ಏನಪ್ಪ ನೋ ತಿರ್ತಿ? ಏನ್ ಹೇಳಪ್ಪ? ಆ ಪೇಪರ್ ತಗೊಂಡ್ ಬಾರ ಇಲ್ಲಿ. ಅಂತ ನನಗೆ ಗೊತ್ತಿತ್ತು. ಇಡಿ ರಾಮಣ್ಣ ತಿರ್ತಿ. ನಾವು ಬಾಳ ಇಲ್ಲಿ. ಏನಪ್ಪ ಬಾಳ? ಅದೇನ್ ಹೇಳಪ್ಪ? ಹೋಗ್ಲೋ ರಾಮಣ್ಣರ. ಸ್ವಾಮಿ ಇಲ್ಲೊಂದ್ ಸೈನ್ ಹಾಕ್ರಿ. ಎಲ್ಲ ಹಾಕ್ಬೇಕು ಸ್ವಾಮಿ. ಇಲ್ಲಿ ರಾಮಣ್ಣರ. ಸ್ವಾಮಿ ಬಸವಪ್ಪನವ್ರೆ, ಇದೇನ್ ಸ್ವಾಮಿ ಪೇಪರಲ್ಲಿ ಏನು ಬರೀಲಿರೋ ಸ್ವಾಮಿ? ನನ್ ಹೆಂಗ್ ಸೈನ್ ಹಾಕ್ಲಿ ಸ್ವಾಮಿ? ನೋಡು ರಮಣ್ಣ, ನಿನ್ ಮೇಲೆ ನನ್ ನಂಬಿಕೆ ಐತೆ ಕಣಯ್ಯ. ನಾನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡಯ್ಯ. ಈ ವ್ಯವಹಾರನೇ ಬೇಡ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಉಂಟೆ ಬಸವಪ್ಪನವ್ರೆ, ಎಲ್ ಸೈನ್ ಹಾಕ್ಬೇಕು ಹೇಳಿ, ಹಾಕ್ತೀನಿ. ಇಲ್ಲ ಇಲ್ಲಿ ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ನೂರೆಂಟು. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ನೂರೆಂಟು. ಕಬ್ಬಿನಾಲೆಂದು ವಿಷವನ್ನು ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಣ? ಎಷ್ಟು ನಿರ್ಮಿಸಬೇಕು ಅವನ ಗುಣಗಾನ? ಹೋಯ್ತಲ್ಲಪ್ಪೋ ನನ್ನಡ. ಏನಪ್ಪ ತಗೊಳ್ಳ ಈ ಪೇಪರ್ ಇಲ್ಲ ಕೊಡಪ್ಪ. ಬಂದ್ಬಿಡು, ಪೇಪರ್ ಮಾತ್ರ ಕೊಡಪ್ಪ ಅಂತ ಬಂದ್ಬಿಡ್ತಾನೆ. ಅಲ್ಲ ಇವ್ರಿಗೆ ಏನಾದ್ರು ಪೇಪರ್ ಕೊಟ್ಬಿಟ್ರೆ ಈ ಕಡೆ ಬಿದಿಲ್ ಹೋಗಿ ಈ ಕಡೆ ಬಿದಿಲ್ ಹೋಗಿ ಅಲ್ಲ ಈ ಕಡೆ ಬಿದಿಲ್ ಹೋಗಿ ರಾಮಣ್ಣನ ಮನೆಗೆ ಕೊಟ್ಬಿಡ್ತಾನೆ. ನೀನೇನಾದ್ರೂ ಆ ಪೇಪರ್ ನನ್ನ ಕೈ ಕೊಟ್ಟು ನೋಡ್ಬೇಕಾಗಿತ್ತು. ಮುಂದಕ್ಕಾಗೋ ಕಥೆಯ ವಿನಾಶ. ಏನ್ ರೆಡಿ? ತಗೊಳ್ಳೋ ಈ ಪೇಪರ್ ಹುಷಾರಾಗಿಡೋ. ತಗೊಳ್ಳೋ ರಮಣ್ಣರ, ಕರೆಕ್ಟ್ ಆಗೈತೆ ಎಣಿಸ್ಕೊಳ್ರಿ. ಬಸವಪ್ಪನವ್ರೆ, ನಿಮ್ಮ ಮೇಲೆ ನನಗೆ ತುಂಬಾ ದುಷ್ಟ ಇದೆ ಸ್ವಾಮಿ. ನಿಮ್ಮಿಂದ ಉಪಕಾರ ಆಯ್ತು. ರಮಣ ಹೋಗಿ ಹೋಗಿ ನಮ್ಮ ಅಪ್ಪನ ಬೇರೆ ನೆಮ್ತೀಯ. ಆ ಕಂತಲ್ಲಿ ಮೆಲ್ಲಿಗೆ 4 ನೋಟ ಇಟ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲೇ ಮೆಲ್ಲಿಗೆ ಎಣ್ಸ್ಕೊಂಡು ಹೋಗು. ಸ್ವಾಮಿ ತಿರ್ತಿಯವ್ರೆ, ನಿಮ್ ತಂದೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಾನಿನ್ನು ಬರ್ತೀನಿ ಸ್ವಾಮಿ. ನಾನು ಊದೋ ಸಂಕ ಊದಿದ್ದೀರಿ, ನಿನ್ ಮೇಲೆ ನಿನ್ನೆ ಬೇಡ, ಏನಾರ ಮಾಡ್ಕೊ. ಸ್ವಾಮಿ ಬಸವಪ್ಪನವ್ರೆ, ನಿಮ್ಮಿಂದ ನನಗೆ ದೊಡ್ಡ ಉಪಕಾರ ಆಯ್ತು ಸ್ವಾಮಿ. ನಾನಿನ್ ಬರ್ತೀನಿ ಬಸವಪ್ಪನವ್ರೆ. ಹೋಗ್ ಬಾ ರಮಣ್ಣ. ನಿಂತು ರಮಣ್ಣ. ಹೇಳಿ ಸ್ವಾಮಿ. ಹೊತ್ತು ಕೊಡೋ ಡೇಟ್ ಆದ್ರೆ ಬಡ್ಡಿ ಮಾರು ತಿಂಗಳ ಕರೆಕ್ಟ್ ಆಗಿ ಕೊಟ್ಬಿಡಯ್ಯ. ಆಗ್ಲಿ ಬಸವಪ್ಪನವ್ರೆ, ಹಂಗೇನೆ ತಲುಪಿಸ್ತೀನಿ. ರಾಮಣ್ಣವ್ರೆ ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ ಮಗಳನ್ನ ನಿಮ್ ಬಾಬಾಯ್ದನ್ ಕೊಟ್ಟಿ ಮದುವೆ ಮಾಡ್ತೀನಿ ಅಂತ ಇದ್ರೆ ಇಲ್ಲಿ ನೋಡಿದ್ರೆ ಬೇರೆ ಏನೋ ಹೇಳ್ತಾ ಇದ್ರಲ್ಲ ನೀವು. ಸ್ವಾಮಿ ತಿರ್ತಿಯವ್ರೆ, ಅದೊಂದು ದೊಡ್ಡ ಕತೆ. ನೀವು ಒಬ್ಬರೇ ಒಂಟಿಯಾಗಿ ಸಿಕ್ಕಿ ವಿಷಯದನ್ನ ಹೇಳ್ಕೊಡ್ತೀನಿ ಸ್ವಾಮಿ. ಆಯ್ತು ರಾಮಣ್ಣರೇ, ಹೋಗಿದ್ ಬನ್ನಿ. ಟಾಟಾ. ಹೋಗಿರ್ತಿ. ಆಯ್ತು. ಏನಪ್ಪ ಅದು ರಾಮಣ್ಣವ್ರಿಗೆ ಎಲ್ಲ ಪಿಸ ಆಗಿದಲ್ಲ, ಏನು ಇಲ್ಲಪ್ಪ. ಹೋಗಿ ಹೋಗಿ ನಿನ್ನ ಹತ್ರ ಸಾಲ ಕೇಳಕ್ ಬಂದಿದ್ದೀರಾ, ನಿನ್ ಮುಟ್ಟಾಳ ಅಂತ ಐತೆ. ಅವನು ಬರ್ಬೇಕು, ಅವ್ರ ಅಪ್ಪನೂ ಬರ್ಬೇಕು. ನಮ್ ಡ್ಯಾಡಿ ಹತ್ರ ದುಡ್ಡು ಕೇಳೋಕೆ. ನೀನ್ ಮಾತ್ರ ಇವನ್ ತರ ಆಗ್ಬೇಡ ಕಣೋ. ಇಡೀ ಊರ್ ಮೇಲೆ ಅವ್ರು ಕಂಡಿಟ್ಟಿದ್ರೆ ಈ ರಾಮಣ್ಣನ ಮೇಲೆ ಅವ್ರು ಕಂಡಿಟ್ಟಿರೋ. ಹೋದ್ ಪಂಚಾಯತ್ ಎಲೆಕ್ಷನ್ ನನ್ ಸೋಲಿಸಿ ಅವಮಾನ ಮಾಡಿದ್ದ ನಾನು ಇನ್ನ ಬರೀಲಿಲ್ಲ ಕಣ. ಗೊತ್ತು ಡ್ಯಾಡಿ, ಇವ್ ನಿಮ್ ವಿರುದ್ಧನೇ ನಿಂತು ನಿಮ್ ಸೋಸುತ್ತ ನಾ ಇನ್ನೂ ಮರೆಯಕ್ ಬರಲಿಲ್ಲ. ಅಲೋ ಬ್ರದರು, ಸೋಲ್ಸಿದ್ದು ರಾಜಾರಾಮಣ್ಣ ಅಲ್ಲ. ನೀವು ಮಾಡಿರೋ ಮನೆ ಕೆಲಸಕ್ಕೆ ಜನಗಳು ಅಪ್ಪಂಗೆ ಓಟ್ ಹಾಕಿಲ್ಲ. ಅವ್ನಿಗೆ ಏನ್ ಮಾಡ್ತಾರೆ ನೋಡ್ತೀನಿ, ಹೋಗಲೇ. ಅಪ್ಪ ನನಗೊಂದು ಅನುಮಾನ. ಏನ್ ಅನುಮಾನ? ನಮ್ಮೂರಲ್ಲಿ ಓಟ್ ನಡೆದು 3
ಅದ್ರಲ್ಲಿ ಇನ್ನೊಂದು ನಿನ್ ಮಗಂದು, ಇನ್ನೊಂದು ಯಾರ್ದು ನಿಂದೆಂಗಲ್ಲ. ತಾಯಿಗೂ ಹೇಳ್ತೀನಿ, ನಿನ್ ಮಾತ್ರ ನಾವು ಓಟ್ ಹಾಕ್ಲಿಲ್ಲ ಕಣಪ್ಪ. ನಾನ್ ಹಾಕಿದ್ದು ರಾಜಾರಮಣಂಗನೆ. ನೀನ್ ಹಾಕಿರುದಾ? ನಾನ್ ಹಾಕಿಲ್ಲ ಕಣಪ್ಪ. ನಾನ್ ನಿನ್ನೆ ಅಂತ ಬಿಟ್ಟಿದ್ದಲ್ಲ, ಇಡ್ತೀರಾ? ನನ್ಗೊಂದು ಅನುಮಾನ. ಏನ ಅದು? ನಮ್ಮ ಅವ್ವ ಸತ್ ಮೇಲೆ ಯಾರ್ಯಾರು ಸ್ಟೆಪ್ ಟಿಪ್ನಿ ಇಟ್ಕೊಂಡ್ಬಿಟ್ಟಿದ್ಯಾ ಅಂತ ನೀ ಅವನ್ ಗೆದ್ದೆ. ಅದೇನ್ ದಬಾಕಿದ ದಬಾಕ್ಲೆ ಬಾರ. ಕಾಮಾಲೆ ರೋಗದವ್ರಿಗೆ ಲೋಕಲ್ ಹಳದಿ ಎನ್ನುವಾಗೆ ರಾಜಾರಾಮಣ್ಣ ಮಾಡಿರೋ ಕೆಲಸ ನಿನಗ್ ಕಣ್ಣು ಕಾಣೋದಿಲ್ಲ ಬಿಡಿ. ಹೋದ ವರ್ಷ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನೀನು ಮೆಂಬರ್ ಆಗಿದಾಗ ರೋಡ್ ರಿಪೇರಿ ಮಾಡ್ತೀನಿ ಅಂತ 5 ಲಕ್ಷ ತಗೊಂಡೆ. ಅದೇನ್ ಮಾಡ್ದೆ? ಮಾಡ್ಲಿಲ್ಲ. ಗಾಡಿ ತಗೊಂಡು ಬುರ್ರ ಸಕ್ಲೆಗರ ಊರ್ ಬಂಟು ಮಾಡ್ತಿಲ್ಲ. ಅದಕ್ಕೆ ಮಾಡುವಾಗ ನೀರೆಲ್ಲ ಅಲ್ಲಲ್ಲೇ ನಿಂತ್ಕೋತದೆ ರೋಡಲ್ಲಿ. ಚರಂಡಿ ರಿಪೇರಿ ಮಾಡ್ತೀನಿ ಅಂತ 5 ಲಕ್ಷ ತಗೊಂಡೆ. ಅದೇನ್ ಮಾಡ್ದೆ? ತೋಪಲೆಲ್ಲ ನೋಡ್ದವರಲ್ಲ ಹೋಗಿ ಹೆಂಗ್ ಮಾಡ್ತಿದ್ದಲ್ಲ